ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬೆಳಿಗ್ಗೆ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರಲ್ಲ, ಇದರಲ್ಲಿ ಅಶ್ವಿನಿ ಗೌಡ ಅವರು, ಜಾನ್ವಿ ಅವರು ರಕ್ಷಿತಾ ಮೇಲೆ ಸಿಕ್ಕಾಪಟ್ಟೆಯಲ್ಲಿ ಕೋಪ ಮಾಡ್ಕೊಂಡಿದ್ರು. ಏನಕ್ಕೆ ಅಂತಂದ್ರೆ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗಬೇಕು ಅಂತ ಕೇಳಿದ ತಕ್ಷಣ ಇಲ್ಲಿ ರಕ್ಷಿತಾ ಅವರು ಜಾನ್ವಿ ಅವ್ರು ಹೋಗಬೇಕು ಅಂತ ಹೇಳಿದ್ರು, ಜಾನ್ವಿ ಅವ್ರು ಬಂದ್ಬಿಟ್ಟು ರಕ್ಷಿತಾ ಅವ್ರು ಹೋಗಬೇಕು ಅಂತ ಹೇಳಿದ್ರು. ಇದೆಲ್ಲ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಮುಗ್ದಿದ ತಕ್ಷಣ ಎಲ್ಲರೂ ಕೂಡ ಮನೆಯೊಳಗಡೆ ಬರ್ತಾರೆ. ಇನ್ನೇನು ಮಲ್ಕೋಬೇಕು, ಆ ಟೈಮಲ್ಲಿ ಇಲ್ಲಿ ಜಗಳ ಆಡಬೇಕು ಅಂತಾನೆ ಜಾನ್ವಿ ಅವರು ಕುತ್ಕೊಂಡಿರ್ತಾರೆ. ಈ ಒಂದು ಜಗಳ ಅತಿರೇಕಕ್ಕೂ ಕೂಡ ಇಲ್ಲಿ ಹೋಗಿದೆ. ಇದನ್ನೇ ಇಲ್ಲಿ ತುಂಬಾ ಡೀಪ್ ಆಗಿ ಡಿಸ್ಕಷನ್ ಮಾಡ್ತಿದ್ದಾರೆ. ಈಗ ಒಂದು ಗಾದೆ ಇದೆಯಲ್ಲ, ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಕ್ಲು ಹಾಕಿದ್ರು ಅಂತಂದ್ಬಿಟ್ಟು ಅಶ್ವಿನಿ ಅವ್ರ ಪರಿಸ್ಥಿತಿ ಅದೇ ರೀತಿಯಾಗಿದೆ. ಇಲ್ಲಿ ಜಾನ್ವಿ ಅವ್ರು ಬಂದ್ಬಿಟ್ಟು ನಿನ್ನೆ 2 ಟೀಮು ಇಲ್ಲಿ 2 ಟಾಸ್ಕ್ ಕೊಟ್ಟರು, 2 ಟೀಮ್ಗಳಾಗಿ ಇಲ್ಲಿ ಡಿವೈಡ್ ಆದ್ರು. ಫೈನಲಿಸ್ಟ್ಗಳಿಗೆ ಇಲ್ಲಿ ಒಂದು ಡಿನ್ನರ್ ಅರೇಂಜ್ ಮಾಡಿದ್ರು. ಈಗ ಫೈನಲಿಸ್ಟ್ ಜೊತೆ ಡಿನ್ನರ್ಗೆ ಹೋಗಬೇಕು ಅಂತಂದ್ರೆ 4 ಜನ ಸ್ಪರ್ಧಿಗಳನ್ನ ಬಿಟ್ಬಿಟ್ಟು ಮಿಕ್ಕಿರೋ ಉಳಿದ ಸ್ಪರ್ಧಿಗಳು ಹೋಗಬೇಕು ಅಂತಂದ್ರೆ ಟಾಸ್ಕ್ ಮಾಡಬೇಕು ಅಂತ ಹೇಳಿದ್ರು. 2 ಟಾಸ್ಕ್ಗಳು ಕೊಟ್ಟರು. ಒಂದು ಗಿಲ್ಲಿಯವ್ರ ತಂಡದ್ದು ಮತ್ತೆ ಚಂದ್ರಪ್ರಭಾ ಅವರು. ಗಿಲ್ಲಿಯವ್ರ ತಂಡದಲ್ಲಿ ಕಾವ್ಯ ಅವರು ಮತ್ತೆ ಇಲ್ಲಿ ಹಾಕಿದ್ದೀನಿ 2 ಪೋಸ್ಟ್ ಕೂಡ. ಎರಡರನ್ನು ನೀವು ನೋಡ್ಬೋದು. 2 ತಂಡಗಳಾಗಿ ಇಲ್ಲಿ ವಿಭಜನೆ ಆಯಿತು. ಇದರಲ್ಲಿ ಜಾನ್ವಿ ಅವರಿದ್ರು. ಜಾನ್ವಿ ಅವರು ಇದ್ದ ತಂಡದಲ್ಲಿ ಚಂದ್ರಪ್ರಭಾ ಅವರಿದ್ವು, ಮತ್ತೆ ಇಲ್ಲಿ ರಕ್ಷಿತ್ ಅವ್ರು ಕೂಡ ಇದ್ರು. ಆದ್ರೆ ಇಲ್ಲಿ ಟಾಸ್ಕ್ ಆಡ್ಬೇಕಾದ್ರೆ ಯಾವುದೇ ಒಂದು ರೀಸನ್ ಕೊಡ್ಲಿಲ್ಲ. ಇಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದು. ಮತ್ತೆ ಇಲ್ಲಿ BB ರೋಸ್ಟ್ ಅಂತ ಏನ್ ಮಾಡಿದ್ರು ಜಾನ್ವಿ ಅವ್ರ ತಂಡ. ಏನಕ್ಕೆ ನಾನು ಜಾನ್ವಿ ಅವ್ರ ತಂಡ ಅಂತ ಹೇಳ್ತಿದ್ದೀನಿ ಅಂತಂದ್ರೆ, ಇಲ್ಲಿ ಚಂದ್ರಪ್ರಭಾ ಅವರು ಕ್ಯಾಪ್ಟನ್ ಆಗಿದ್ರು ಕೂಡ ಜಾನ್ವಿ ಅವರಿಗೆ ಜಾಸ್ತಿ ಇಲ್ಲಿ ಪ್ರಿಫರೆನ್ಸ್ ಕೊಡ್ತಿದ್ದು ಅಶ್ವಿನಿ ಗೌಡ ಅವರು. ಈಗ ಆಲ್ಮೋಸ್ಟ್ ನಿನ್ನೆನೇ ಇಲ್ಲಿ ಡಿನ್ನರ್ ಎಲ್ಲ ಮುಗೀತು, ತಿಂದಿದ್ದಾಯ್ತು, ಎಲ್ಲ ಆಯ್ತು. ಆದ್ರೆ ಇವಾಗ ಇದ್ರ ಬಗ್ಗೆ ಇಲ್ಲಿ ಅಶ್ವಿನಿ ಗೌಡ ಅವರು ಡಿಸ್ಕಷನ್ ಮಾಡ್ತವ್ರೆ. ಅದಕ್ಕೆ ನಾನು ಇಲ್ಲಿ ಹೇಳಿದ್ದು, ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಕ್ಲು ಹಾಕಿದ್ರು ಅಂದ್ರಲ್ಲ, ಆ ರೀತಿ ಆಯ್ತು ಅಂತಂದ್ಬಿಟ್ಟು. ಈಗ ಫೇವರಿಸಮ್ ಮಾಡೋವರೆಗೂ ಮಾಡಿದ್ದಾಯ್ತು. ಇವಾಗ ಏನಪ್ಪ ಹೇಳ್ತಿದ್ದಾರೆ ಅಂತಂದ್ರೆ, ಈ ಟೀಮಲ್ಲಿ ಗಿಲ್ಲಿಯವ್ರ ಟೀಮೇ ಚೆನ್ನಾಗಿ ಮಾಡಿದ್ರು ಅಂತಂದ್ಬಿಟ್ಟು ಇವಾಗ ಹೇಳ್ದವ್ರೆ. ರಕ್ಷಿತಾ ಅವ್ರು ಬಂದ್ಬಿಟ್ಟು ಏನೂ ಕೂಡ ಪರ್ಫಾರ್ಮೆನ್ಸ್ ನೀಡಲಿಲ್ಲ, ಪಾರ್ಟಿಸಿಪೇಷನ್ ಕೂಡ ಮಾಡಲಿಲ್ಲ, ಒಂದು ಐಡಿಯಾ ಕೂಡ ಇಲ್ಲಿ ಕೊಡಲಿಲ್ಲ. ಈ ರೀತಿಯಾಗಿ ರೋಸ್ಟ್ ಮಾಡಬೇಕು, ಆ ರೀತಿಯಾಗಿ ರೋಸ್ಟ್ ಮಾಡಬೇಕು ಅಂತಂದ್ಬಿಟ್ಟು, ಮತ್ತೆ ಇಲ್ಲಿ ಅಡಿಗೆ ಮಾಡಬೇಕಾದ್ರೂ ಕೂಡ ಅಷ್ಟೊಂದು ಹೆಲ್ಪ್ ಕೂಡ ಇಲ್ಲಿ ಮಾಡಲಿಲ್ಲ ಅಂತಂದ್ಬಿಟ್ಟು ಇವಾಗ ಡಿಸ್ಕಷನ್ ಮಾಡ್ತಾವ್ರೆ. ಸದ್ಯ ಈಗ ಇವ್ರಿಗೆ ಈ ಒಂದು ಯೋಚನೆ ಬಂದಿದ್ದು ಯಾವಾಗ ಅಂತಂದ್ರೆ, ಜಾನ್ವಿ ಅವರಿಗೆ ಇಲ್ಲಿ ಅವ್ರ ತಲೆ ಮಸಾಜ್ ಮಾಡ್ತವ್ರೆ. ಈ ಒಂದು ಜಾನ್ವಿ ಅವ್ರ ತಲೆಗೆ ಕೈ ಹಾಕಿದ ತಕ್ಷಣನೇ ಇವಾಗ ಅವ್ರಿಗೆ ಅನಿಸ್ತಂತೆ, ನಮ್ ಬುಡಕ್ಕೆ ಬಂದಿದ ತಕ್ಷಣ ನಮ್ಗೆ ಇಲ್ಲಿ ಗೊತ್ತಾಗ್ತದೆ ಅಂತಂದ್ಬಿಟ್ಟು ಅಶ್ವಿನಿ ಗೌಡ ಅವರು ಕಾಕ್ರೋಚ್ ಸುದಿರೋ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಕಾಕ್ರೋಚ್ ಅವ್ರು ಕೂಡ ಇಲ್ಲಿ ಹೇಳಿದ್ರು, ನಿನ್ನೆನೆ ಇದ್ರ ಬಗ್ಗೆ ಇಲ್ಲಿ ಮಾತಾಡೋದಿತ್ತು, ಇಲ್ಲಿ ಉಂಡಿದ್ದಾಯ್ತು, ತಿಂಡಿದ್ದಾಯ್ತು, ಎಲ್ಲಾ ಕೂಡ ಇಲ್ಲಿ ಮುಗ್ದಿದೆ, ಇವಾಗ ಇದ್ರ ಬಗ್ಗೆ ಯಾಕೆ ಡಿಸ್ಕಷನ್ ಮಾಡ್ತಿದ್ದೀರಾ ಅಂತಂದ್ಬಿಟ್ಟು ಸುದಿ ಅವರು ಕರೆಕ್ಟ್ ಆದ ಒಂದು ರೀಸನ್ ಕೂಡ ಇಲ್ಲಿ ಹೇಳಿದ್ರು. ಅಂದ್ರೆ ಅಶ್ವಿನಿ ಗೌಡ ಅವ್ರು ಹೇಳ್ತಿರೋದು ಇವಾಗ ತಪ್ಪು ಅಂತಂದ್ಬಿಟ್ಟು. ಇಲ್ಲಿ ಅಶ್ವಿನಿ ಗೌಡ ಅವರು ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಮ್ ಬುಡಕ್ ಬಂದ್ಮೇಲೆ ನಮಗೆ ಗೊತ್ತಾಯ್ತು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತವ್ರೆ. ಇಲ್ಲಿ ಬುಡಕ್ ಬಂದಿದ್ದಕ್ಕೆ ಅಲ್ಲ, ಪಾಪ ಇಲ್ಲಿ ರಕ್ಷಿತಾ ಅವರು ಅವ್ರೇನು ಅನ್ಲೇ ಇಲ್ಲ. ಬಟ್ ಇಲ್ಲಿ ಅವ್ರು ಕೋಪ ಮಾಡ್ಕೊಂತಿರೋದು ನಿಜವಾಗ್ಲೂ ಇಲ್ಲಿ ರಕ್ಷಿತಾ ಅವ್ರು ಕೋಪ ಮಾಡ್ಕೋಬೇಕು. ಅದರಲ್ಲಿ ಅಶ್ವಿನಿ ಗೌಡ ಅವರೇ ಸ್ವಲ್ಪ ಜಾಸ್ತಿ ಇಲ್ಲಿ ಕೋಪ ಮಾಡ್ಕೊಂಡಿರ್ತಾರೆ ಇಲ್ಲಿ ಕಾಣಿಸ್ತಿದೆ. ಮತ್ತೆ ಎಗರಾಡ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ವರ್ಡ್ ಏನ್ ಹೇಳಿದ್ರು ಅಂತಂದ್ರೆ, ಇಲ್ಲೊಂದು ಸಣ್ಣದಾಗಿ ಒಂದು ಬೈಟ್ ಹಾಕ್ತೀನಿ ನೋಡಿ. ಒಂಥರ ಫೇಮ್ ಓದೆಲ್ಲ ಬಂದಾಗ ಕೆಲವು ತಲೆಗಳು ನಿಲ್ಲಲ್ಲ. ಸೊ ಆ ಥರದ್ದು ಅಷ್ಟೇನೆ, ಬೇರೇನಿಲ್ಲ. ಬಟ್ ಒಂದು ಕೇಳಿಸ್ಕೊಂಡ್ರಲ್ಲ ಅಶ್ವಿನಿ ಗೌಡ ಅವರು ಏನ್ ಹೇಳಿದ್ರು ಅಂತಂದ್ಬಿಟ್ಟು. ಈಗ ಆಲ್ಮೋಸ್ಟ್ ಯಾರು ಕೂಡ ಆತರ ಮಾಡಿಲ್ಲ. ಇದ್ದಕ್ಕಿದ್ದಂಗೆ ನೇಮು ಫೇಮ್ ಬಂದ್ಬಿಟ್ರೆ ಈ ರೀತಿಯಾಗಿ ಆಡ್ತಾರೆ ಅಂತಂದ್ಬಿಟ್ಟು ಸ್ವಲ್ಪ ದೊಡ್ಡವರಾದವರು ಅರ್ಥ ಮಾಡ್ಕೋಬೇಕು ಅಂತಂದ್ಬಿಟ್ಟು ಅವರು ಹೇಳ್ತಿದ್ದಾರೆ. ಆದರೆ ಅವರೇ ತಪ್ಪು ಮಾಡಿ ಅವರೇ ಈ ರೀತಿಯಾಗಿ ಮಾತಾಡ್ತಿದ್ದಾರೆ. ಎಷ್ಟು ಸರಿನೋ ತಪ್ಪು ಅವ್ರನ್ನೇ ಒಂದ್ಸತಿ ಕೇಳಬೇಕಾಗುತ್ತೆ. ಇಲ್ಲಿ ತುಂಬಾ ಸೇಫ್ ಗೇಮ್ ಆಡ್ತಾ ಇದ್ದಾರೆ ರಕ್ಷಿತಾ ಅಂತ ಕೂಡ ಇಲ್ಲಿ ಅಶ್ವಿನಿ ಗೌಡ ಅವರು ಹೇಳ್ತಿದ್ದಾರೆ. ನೋಡಿ, ನಿನ್ನೆ ಒಂದು ಟಾಸ್ಕ್ ಏನ್ ಕೊಟ್ಟಿದ್ರು, ಆ ಟಾಸ್ಕ್ ಅಲ್ಲಿ ಜಾನ್ವಿ ಅವರು ಇದ್ರು ಅಂತಂದ್ಬಿಟ್ಟು ಫೇವರಿಸಮ್ ಮಾಡಿದ ಅಲ್ಲದೆ, ರಾತ್ರಿ ಜಗಳ ಆಗಿದ ತಕ್ಷಣ ಇಲ್ಲಿ ರಕ್ಷಿತಾ ಅವರು ಮಾಡ್ಲಿಲ್ಲ, ಇಲ್ಲಿ ಗಿಲ್ಲಿ ಟೀಮ್ ಅವರೇ ಬಂದು ಕೇಳಬೇಕಿತ್ತು, ರಕ್ಷಿತಾ ಏನು ಕೂಡ ಮಾಡ್ಲಿಲ್ವಲ್ಲ, ಏನಕ್ಕೆ ಇಲ್ಲಿ ನಮ್ಮ ಟೀಮ್ನ ನೀವು ಗೆಲ್ಲಿಸ್ಲಿಲ್ಲ ಅಂತ ಕೂಡ ಇಲ್ಲಿ ಕೇಳ್ತಾರೆ. ಅಂದ್ರೆ ಡಿನ್ನರ್ಗೆ ಕರ್ಕೊಂಡು ಹೋಗ್ಲಿಲ್ಲ ಅಂತ ಅಂದ್ಬಿಟ್ಟು ಗಿಲ್ಲಿ ಟೀಮ್ ಅವ್ರು ಬಂದ್ಬಿಟ್ಟು ಇವ್ರ ಹತ್ರ ವಾದ ಮಾಡ್ಬೇಕಿತ್ತಂತೆ. ವಾದ ಮಾಡಿದ ತಕ್ಷಣ ಇವ್ರು ಒಪ್ಕೊಂಡ್ಬಿಡ್ತಿದ್ರ, ಇಲ್ಲ ಮಿಕ್ಕಿದವ್ರು ಎಲ್ಲರೂ ಕೂಡ ಇಲ್ಲಿ ಮಾಡಿದ್ರಲ್ಲ, ಅವ್ರೊಬ್ಬರನ್ನ ಬಿಟ್ಬಿಡಿ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ವಾದ ಮಾಡ್ತಿದ್ರು. ಆದ್ರೆ ನೈಟು ಇಲ್ಲಿ ಏನ್ ಜಗಳ ಆಯ್ತು, ಈ ಜಗಳನ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಇವಾಗ ಬ್ಲೇಮ್ ಮಾಡ್ತಾ ಇದಾರೆ. ಅದೇ ಹೇಳಲ್ವ, ಎಲ್ಲ ಕೂಡ ಆಗೋದ್ಮೇಲೆ ಇವರು ಈ ರೀತಿಯಾಗಿ ಮಾತಾಡೋದು ತಪ್ಪು ಅಂತಾನೆ ಅನ್ಸುತ್ತೆ. ಪಾಪ ಚಿಕ್ಕ ಹುಡುಗಿ ಮೇಲೆ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ರಕ್ಷಿತ್ ಅವರು ಯಾವುದಕ್ಕೂ ಕೂಡ ಹೆದರದೆ ಅವ್ರು ಏನ್ ಮಾತಾಡಿದ್ರು ಅದಕ್ಕೆಲ್ಲ ಕೂಡ ಇಲ್ಲಿ ಸರಿಯಾದ ಜವಾಬ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಪ್ರೋಮೋ ನೋಡಿದವ್ರಿಗೆ ಇಲ್ಲಿ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಸೇರ್ಕೊಂಡಿದ್ದಾರಪ್ಪ ಅಂತಂದ್ರೆ ಧ್ರುವಂತವ್ರು ಕೂಡ. ಯಾಕಂತಂದ್ರೆ ಅವಳು ಅಷ್ಟೊಂದು ಅನ್ಕೊಂಡಿರೋಷ್ಟು ಒಳ್ಳೆಯವಳಲ್ಲ, ನಾಟಕ ಆಡ್ತಾವಳೆ, ಅವಳು ಇನ್ನೋಸೆಂಟ್ ಅಲ್ಲ ಅಂತ ಕೂಡ ಇಲ್ಲಿ ನೆನ್ನೆ ಧ್ರುವಂತವ್ರು ಹೇಳಿದ್ರು. ಇವತ್ತಿನ ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ. ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವರು ಎಲ್ಲಾ ಮುಗಿದಾದ್ಮೇಲೆ ಜಾನ್ವಿ ಅವ್ರ ಟೀಮ್ ಇದ್ದಿದ್ದಕ್ಕೆ ಇಲ್ಲಿ ಅವ್ರ ಫೇವರಿಸಮ್ ಮಾಡಿದ್ರು ಕೂಡ ಅದನ್ನೇ ಇಲ್ಲಿ ಒಪ್ಕೊಂತಲ್ಲ. ಇಲ್ಲಿ ಇವಾಗ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಜಾನ್ವಿ ಅವ್ರ ತಲೆಯಲ್ಲಿ ಕೈ ಇಟ್ಟಿದ ತಕ್ಷಣ ನನಗಿದು ಇವಾಗ ಹೊಳಿತಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಅದೇ ಹೇಳಲ್ವಾ, ಎಲ್ಲ ಮುಗಿದ್ಮೇಲೆ ಈ ರೀತಿಯಾಗಿ ಮಾತಾಡ್ತಿದ್ದಾರೆ. ಸೊ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ, ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಅಂದ್ಬಿಟ್ಟು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.